ನಿನ್ ಯೋಗ್ಯತೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನೋ ಅಲ್ವೋ? ಆ ಪಾರ್ವತಿನ ಮದುವೆ ಆಗೋ ಪ್ರಯತ್ನ ಪಡೋ ಅಂತ ಹೇಳಿದ್ರೆ ದಿಕ್ಕು ದಿವಾಳಿ ಇಲ್ದ ಕರ್ಕೊಂಡ್ಬಂದು ನಿನ್ನ ಮಾವಯ್ಯ ಏನಂದೆ ನೀನು? ನನ್ನನ್ನ ದಿಕ್ಕು ದಿವಾಳಿ ಇಲ್ದೇ ಇರೋಳು ಅಂತ ಹೇಳ್ದ್ಯಾ? ಇರು ಮಾಡ್ತೀನಿ, ಪಂಚಾಯಿತಿ ಸೇರಿಸ್ತೀನಿ. ನಿನ್ನ ಯೋಗ್ಯತೆ ನಿನ್ ಮಗನ ಯೋಗ್ಯತೆ ಏನು ಅಂತ ಊರ್ ಜನಕ್ಕೆ ಹೇಳ್ತೀನಿ. ಸುಂದ್ರಮ್ಮ, ಯಾರಿಗೂ ಏನು ಹೇಳೋದ್ ಬೇಡ. ನೀನ್ ಇಲ್ಲಿ ಇದ್ದೇ ಇರ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು. ಸುಮ್ಮನೆ ಹಂಗಂದೆ. ತಗೋ, ಮಾವಿನ ಹಣ್ಣು ತಿನ್ಕೊಂಡು ಮನೆ ತನಕ ಹೋಗು. ಅದು ತಿಂದು ಮುಗಿಸೋದ್ರೊಳಗೆ ನಿನಗೂ ನನ್ನ ಮಗನಿಗೂ ಮದುವೆ ಫಿಕ್ಸ್ ನಾನು ಮಾಡ್ತೀನಿ. ಮಾವಯ್ಯ ನಮಗ್ ಮದ್ವೆ ಮಾಡ್ತೀಯಾ? ನಾನಿನ್ ಬರ್ಲಾ ಬರ್ಲಾ? ಸುಂದ್ರಿ ಅಪ್ಪ, ನನ್ನ ಮಗನೇ ಕಂತ್ರಿ, ನನ್ನ ಮಗನೇ ಮತಿಕೆಟ್ಟ, ನನ್ನ ಮನೆ ಬೇವರ್ಸಿ, ನನ್ನ ಮನೆ ತರಲೆ, ನನ್ನ ಮಗನೇ ನಾಯಿ, ನನ್ನ ಮಗನೇ. ಯಾರೋ ಅಲ್ಲಪ್ಪ, ಅದ್ರ ಬೈದ್ ಬಿಟ್ಟಿಯಲ್ಲ. ಇದ್ರಲ್ಲಿ ಏನು ಕಮ್ಮಿ ಇಲ್ಲ ಅಲ್ವೋ? ನಿನ್ ಮೇಲೆ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ. ನಮ್ ಭಾವನ ಮಗಳು ಪಾರ್ವತಿನ ಮದುವೆ ಆಗ್ತೀಯಾ, ಕೋಟ್ಯಾಂತರ ರೂಪಾಯಿ ಆಸ್ತಿ ಒಡೆಯನ ಆಗ್ತೀಯಾ ಅಂತ. ನನ್ನ ಆಸೆ ಎಲ್ಲ ಬರೀ ಕನಸೆ ಆಗೋಯ್ತಲ್ಲೋ ಅಪ್ಪ. ಇದೆಲ್ಲ ಬರೀ ಟೈಮ್ ಪಾಸ್ ಅಷ್ಟೇಪ್ಪ. ಓ, ಇದೆಲ್ಲ ಟೈಮ್ ಪಾಸ್ ಏನು? ಅಯ್ಯೋ ನನ್ನ ಮಗನೇ, ನನಗ್ ಗೊತ್ತು ನೋಡೋ. ಯಾವುದೇ ಹುಡುಗಿಗೂ ಮದುವೆ ಆಗ್ತೀನಿ ಅಂತ ಹೇಳು, ತಾಳಿ ಮಾತ್ರ ಕಟ್ಟಬೇಡ. ತಾಳಿ ಕಟ್ಟಿ ಮದುವೆ ಆಗೋದೇ ಆದ್ರೆ ನಮ್ ಭಾವನ ಮಗಳು ಪಾರ್ವತಿನೇ ಮದುವೆ ಆಗ್ಲೇಬೇಕು. ಕೋಟ್ಯಾಂತರ ರೂಪಾಯಿ ಆಸ್ತಿ ನಮ್ದಾಗ್ಲೇಬೇಕು. ಅಪ್ಪ, ಕೋಟ್ಯಾಂತರ ರೂಪಾಯಿ ಆಸ್ತಿ ನಮ್ದಾಗಬೇಕಲ್ಲ. ಇನ್ನು ಮೇಲೆ ನೀನ್ ಹಾಕಿದ್ಗಿರ ದಾಟಲ್ಲಪ್ಪ. ನೀನ್ ಹೆಂಗ್ ಹೇಳ್ದಂಗ ಮಗ ಅಂದ್ರೆ ನೀನೇ ಕಣ. ನಾನು ರೀ ಪಾರ್ವತಿ. ಅದೇ ನೀರು ಬಟ್ಟೆ. ನೀರು ಬಟ್ಟೆ ಪೆಟ್ರೋಲ್ ಬೆಂಕಿ ಎಲ್ಲ ಗೊತ್ತು. ಅದ್ ನಮ್ಮಪ್ಪ ಮಾಡಿದ್ದು, ನಾನೇನ್ರಿ ಮಾಡ್ದೆ? ನನ್ನ ಮೇಲೆ ಯಾಕ್ರಿ ಕೋಪ? ಕೋಪ ಅಲ್ಲ, ಭಯ. ಭಯ ಯಾಕೆ? ಯಾಕೆಂದ್ರೆ ಬಟ್ಟೆ ಸುಟ್ಟ ಹಾಗೆ ನಿಮ್ಮಪ್ಪ ನಾನು ಸುಟ್ರೆ ರೀ ನಿಮ್ಮಂತ ಬಹದ್ದೂರ್ ಗಣ್ಣ ಅಷ್ಟೊಂದ್ ಸುಲಭವಾಗಿ ಸುಡೋಕಾಗತ್ತಾ? ತಿಮ್ರ ಈ ತರ ಕುರಿ ಆಗಿದ್ದಿದ್ರೆ ನಿಮ್ಮಪ್ಪ ನಾನು ಸುಟ್ಬಿಡ್ತಿದ್ರೇನೋ. ರೀ ನಮ್ಮಪ್ಪ ಒಂಥರ ಬೆಂಕಿ ಇದ್ದಾಗೆ, ಒಲೆದ್ರೆ ಮಂಜು, ಮುನ್ನಿದ್ರೆ ನಂಜು. ಪಾಪ ತಿಮ್ರಾಯಿ ಮಾಡಿದ ಒಂದ್ ಚಿಕ್ಕ ತಪ್ಪಿಗೆ ಎಷ್ಟು ದೊಡ್ಡ ಶಿಕ್ಷೆ. ತಿಮ್ರಾಯಿ ಮಾಡಿದ ತಪ್ಪೇ ಇರ್ಬೋದು, ಆದ್ರೆ ನಿಮ್ಮಪ್ಪ ಮಾಡಿದ್ದು ದುಡ್ಡಿನ ಕೊಬ್ಬು. ಇಷ್ಟು ವರ್ಷಕ್ಕೆ ನಮ್ಮಪ್ಪನ್ ಮುಂದೆ ಎದೆ ಕೊಟ್ಟು ನಿಂತು ಮಾತಾಡ್ದವ್ರು ಅಂದ್ರೆ ನೀವೊಬ್ರೇ ರೀ. ಅದಕ್ಕೆ ನನ್ನೆದೆ ಚೆಲ್ಲನ್ನುತ್ತೆ. ಈ ಕೊಬ್ದವ್ರ ಸಹವಾಸ, ಈ ಕುರಿಗಳ ಸಹವಾಸ ಎರಡು ಸಾಕು. ಹೋಗು, ಹೊರಟೋಗಿಲ್ಲಿಂದ. ರೀ ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ನನ್ಗೇನು ಕೊಬ್ಬಿಲ್ಲ ರೀ, ನನಗ್ ಕೊಬ್ಬಿಲ್ಲ. ನೀವು ಒಳ್ಳೆಯವರು ಅಂತ ನಿಮ್ಮ ಹತ್ರ ಬಂದೆ, ಆದ್ರೆ ನೀವು ಹೀಗೆ ಅವಮಾನ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ ರೀ. ನನಗ್ ಕೊಬ್ಬಿಲ್ಲ ರೀ, ನನಗ್ ಕಲ್ಮನ್ಸು ಇಲ್ಲ. ನಾನು ಒಳ್ಳೆಯವಳು ಅಂತ ತೋರಿಸ್ಕೊಳಕ್ ಏನ್ ಮಾಡ್ಬೇಕು ಹೇಳಿ? ಹೊಳೆಗ್ ಹಾರ್ಲಾ, ಬಾವಿಗ್ ಬೀಳ್ಲಾ, ಏನ್ ಮಾಡ್ಲಿ? ಪಾರ್ವತಿ, ಪಾರ್ವತಿ, ಪಾರ್ವತಿ. ಏನಾಯ್ತಣ್ಣ? ಹಾವು ಕಚ್ಬಿಟ್ಟಿದೆ. ಡಾಕ್ಟರ್ ಎಲ್ಲಿದ್ದಾರೆ? ಇದಕ್ಕೆಲ್ಲ ಡಾಕ್ಟರ್ ಯಾಕೆ? ಮಲೆಯಾಳನ ಹತ್ರ ಹೋಗೋಣ ಬನ್ನಿ, ಮದ್ದು ಕೊಡ್ತಾರೆ. ಬನ್ನಿ 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 ನಡಿ. ಮೈಲಾರಣ್ಣ, ಮೈಲಾರಣ್ಣ. ಯಾಕೆ ಏನಾಯ್ತು? ಈ ಹುಡುಗಿಗೆ ಹಾವು ಕಚ್ಬಿಟ್ಟೈತೆ. ಹಂಗ ಒಳಗ್ ಕರ್ಕೊಂಡು ಇವಳು ಧರ್ಮರಾಜನ್ ಮಗಳಲ್ವಾ? ಹ್ಞೂ ಅಣ್ಣ.
ಹೋಗಿ ಇತ್ಲಲ್ಲಿ ತುಂಬೆ ಸೊಪ್ಪು ಕಿತ್ಕೊಂಬ. ಆಯ್ತಣ್ಣ. ನೀನು ಬೆಂಗಳೂರಿಂದ ಬಂದಿದ್ದೇನೆ, ಇವರು ತುಂಬಾ ಬೇಕಾದವನು. ಸುತ್ತೋಣ. ಮಗಿಗೆ ಇನ್ನೇನು ಭಯ ಇಲ್ಲ, ಆದ್ರೆ ಮಗ ನಿದ್ದೆ ಮಾಡಬಾರ್ದು. ಆಯ್ತು. ಸೀನಾ, ಔಷಧಿ ಹಾಕಿಸ್ತೀನಿ, ಕಳೆ ಕೀಳಿಸ್ತೀನಿ, ಗೊಬ್ಬರ ಹಾಕಿಸ್ತೀನಿ ಅಂತ ಏನೇನೆಲ್ಲ ಹೇಳ್ತಿದ್ರಲ್ರೋ ಹಲ್ಕ ನನ್ನ ಮಗನೇ. ಬೆಳಗ್ಗೆಯಿಂದ ಏನ್ ಮಾಡಿದ್ರು ನೀವೆಲ್ಲ? ಸುಬ್ಬುಗೆಲ್ಲ ಹೇಳಿದ್ದೆ ಬಾವ, ಅವ್ನ್ ಏನ್ ಮಾಡ್ತಿದ್ನೋ ಎಲ್ಲಿ ಹೋದ್ನೋ ಗೊತ್ತಾಗ್ಲಿಲ್ವೇ. ಅವನೊಬ್ಬ ಲೋಫರು, ನೀನೊಬ್ಬ ಶುದ್ಧ ಲೋಫರು. ಇಬ್ರು ಸೇರ್ಕೊಂಡು ಬೆಳೆನೆಲ್ಲ ಹಾಳು ಮಾಡ್ತಿದ್ರಲ್ಲ. ನಿಮ್ ಜನ್ಮಕ್ಕೆ ಇಷ್ಟ್ ಬೆಂಕಿ ಹಾಕ. ಮಾವ ಬಸ್ಸು, ಅಪ್ಪ ಬಸ್ಸು. ಏನೋ ಅದು ಬುಸ್ ಬುಸ್ಸು? ಅದೇನ್ ಸರಿಯಾಗಿ ಬಗಳು. ಮಾವ ಪಾರ್ವತಿಗೆ ಹಾವು ಕಚ್ಚಿಬಿಡ್ತಂತೆ. ಪಾರ್ವತಿಗೆ ಹಾವು ಕಚ್ಚಿಬಿಡ್ತಾ? ಹೌದಪ್ಪ, ಮೈಲಾರಣ್ಣ ಬಾಯಲ್ಲಿ ವಿಷ ತೆಗದಂತೆ, ಔಷಧಿ ಹಾಕದಂತೆ, ಹುಷಾರಾಗ್ಬಿಟ್ಲಂತೆ. ಓಹೋ, ಅಂತೆ ಕಂತೆ ಪುರಾಣ. ನೀನೇನ್ ಕಣ್ಣಿಂದ ನೋಡ್ಲಿಲ್ಲ. ಹೋಗ ಬಾವಾ, ಆ ಶಿವ ಮೈಲಾರಿ ನಿನ್ನ ಕುದಿಸೋಕೋಸ್ಕರ ಈ ರೀತಿ ನಾಟಕ ಆಡ್ತಾ ಇದ್ದಾರೆ. ಆ ಮೈಲಾರಿ ಎಂತವನು ಅಂತ ನಿಮಗೆ ಗೊತ್ತಲ್ಲ. ನಿಮ್ ತಂಗಿ ವಿಷಯನ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಮಗನೇ, ಲೈ ನೀನ್ ಕುದುರ್ಸ್ಕೊಳ್ಳೋ ಅಂತ ಹೇಳಿದ್ರೆ ಅವ್ರು ಕುದುರ್ಸ್ಕೊಂಡ್ರು, ಇವ್ರು ಕುದುರ್ಸ್ಕೊಂಡ್ರು ಅಂತ ಬಂದು ಹೇಳ್ತಾ ಇದೆಯಲ್ಲ. ಇದುವರೆಗೂ ಪಾರ್ವತಿನ ಕುದುರ್ಸ್ಕೊಳಕ್ ಆಗ್ಲೇ ಇಲ್ವಲ್ಲ. ನೀನೆಂತ ಮಗನೋ ನೀನು. ಏನಪ್ಪಾ ನಾನು ಇಷ್ಟೊಂದು ಕಣ ಮಾಡ್ತೀಯಾ? ನೋಡ್ತಾ ಇರು, ಇನ್ನು ಮುಂದೆ ಏನ್ ಮಾಡ್ತೇನೆ ಅಂತ. ಇವ್ರು ಮಾಡೋದು ನಾನ್ ನೋಡ್ತಾ ಇರ್ಲಾ? ಅದೇನ್ ಕಿಸಿತ್ಯ ನೋಡ್ತಾ ಇರ್ತೀನಲ್ಲ. ನೀನ್ ಯೋಚನೆ ಮಾಡಂಗಿಲ್ಲ, ಹುಷಾರಾಗವಳೆ. ಮೈಲಾರಣ್ಣ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿಮ್ಗೆ ಯಾಕೆ ಕೃತಜ್ಞತೆ ಹೇಳಿ ಅಂತ ಗೊತ್ತಾಗ್ತಿಲ್ಲ. ನಿಮ್ ಫೀಸು. ನಾನು ದುಡ್ಡು ಕೆಲಸ ಮಾಡೋನಲ್ಲಪ್ಪ, ಇವಳು ನನ್ನ ಸ್ನೇಹಿತನ ಮಗಳು. ಏನಪ್ಪಾ ಚೆನ್ನಾಗಿದ್ಯಾ? ಚೆನ್ನಾಗಿದೆ ನಚಕ್ರೆ. ನನ್ನ ಹೆಸರು ಒಂದು ಅರ್ಚನೆ ಮಾಡಿ. ಪೂಜಾರಪ್ಪ, ಮೊದ್ಲು ನನ್ನ ಹೆಸರಿನಲ್ಲಿ ಅರ್ಚನೆ ಏನ್ರಿ, ಮಾಡಿ. ದೇವಸ್ಥಾನದಲ್ಲೂ ನಿಮ್ ದುಡ್ಡಿನ ದರ್ಪ ತೋರಿಸ್ತಾ ಇದ್ದೀರಾ? ದುಡ್ಡು ಇಲ್ಲ, ದರ್ಪನೂ ಇಲ್ಲ. ಮೊದ್ಲು ನಾನ್ ನಾನ್ ಬಂದಿದ್ದು. ಮೊದ್ಲು ಕೊಟ್ಟಿದ್ದು. ಮೊದ್ಲು ನಾನ್ ಬಂದಿದ್ದು. ನಾನ್ ಮೊದ್ಲು. ಮೊದ್ಲು ನಾನು. ಅರೆ ನಾನೇ ಮೊದ್ಲು ಹೇಳ್ತಿದ್ದೀನಲ್ಲ. ನಾನ್ ಬಂದಿದ್ದು. ಮೊದ್ಲು ನಾನ್ ಬಂದಿದ್ದು. ನಾನು ಮೊದ್ಲು. ಯಾಕೆ ಕೋಳಿ ಜಗಳ? ಏ ಪೂಜಾರಪ್ಪ, ಒಂದ್ ಕೆಲ್ಸ ಮಾಡು, ಇಬ್ರ ಹೆಸರಲ್ಲೂ ದ್ಯಾವ್ರಿಗೆ ಪೂಜೆ ಮಾಡ್ಬಿಡು. ಮೈಲಾರಿ ಮಾವ ಹೇಳಿದ್ಮೇಲೆ ಮುಗೀತು. ದೊಡ್ಡವ್ರು ಹೇಳಿದ ಮಾತಿಗೆ ಬೆಲೆ ಕೊಡ್ತಾ ಇದ್ದೇನೆ. ಮೂಟೆಗಳೆಲ್ಲ ಸರಿಯಾಗಿ ಬಂದಿತ್ತಾನೆ? ಸರಿಯಾಗಿದೆ. ಸಾವುಕಾರ, ಈ ಬಡವಲು ಒಂದ್ ಕೆಲ್ಸ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸರ್ ಸಾವುಕಾರ. ಯಾವ ಊರು ನಿಂದು? ನಂದು ಬಾವಾ ಚಿತ್ತು, ಇವನು ತೊದಲೋದ್ ನೋಡಿದ್ರೆ ಶಿವನಹಳ್ಳಿ ಇನ್ನೊಂದು ಕಾಣುತ್ತೆ ಬಾವಾ. ಶಿವನಹಳ್ಳಿ, ಆ ಊರ್ ಹೆಸರು ಕೇಳಿದ್ರೆ ಮೈಯೆಲ್ಲ ಬೆಂಕಿ ಆಗ್ಬಿಡುತ್ತೆ ನನಗೆ. ಆ ಊರಿಂದ ಹೊಳೆ ದಾಟ್ಕೊಂಡು ಬಂದು ನನ್ನ ಎದುರುಗಡೆ ನಿಂತ್ಕೊಳ್ಳೋ ಧೈರ್ಯ ಬಂತ ನಿನಗೆ? ಏಯ್, ಉಂಡು ಮನೆಗೆ 2 ಬಗೆ ನಮಖರಾಮ್ ನನ್ ಮಕ್ಕಳು ನೀವು. ಏಯ್, 25 ವರ್ಷದಿಂದ ನಿಮ್ಮನ್ನ ಉಗಿದು ದೂರ ಇಟ್ಟಿದ್ದೀನೋ. ನಾನು ಜೀವಂತವಾಗಿರೋವರೆಗೂ
ಯಾವನಾದ್ರೂ ನಿಮ್ ಹಳ್ಳಿಯಿಂದ ನಮ್ಮ ಹಳ್ಳಿನಲ್ಲಿ ಕಾಲಿಟ್ರೆ ಒಬ್ಬೊಬ್ಬನನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಹುಷಾರ್. ಸೀನಾ ನನ್ ಗನ್ ತಗೊಂಡ್ ಬರ ಹೋಗೋ. ಬಾವ ಈ ಜುಜುಬಿಗೆಲ್ಲ ಗನ್ನೆ ಯಾಕೆ ಬಾವ, ನೀವ್ ಒಳಗೋಗಿ ನಾನು ಇವ್ನ ರನ್ ಮಾಡಿಸ್ತೀನಿ. ಮೊದ್ಲು ಆಚೆ ಕಳ್ಸೋ. ನನ್ನ ಮಕ್ಳ ಡೈ ನಿಮ್ ತಲೆ ಕಂಡ್ರೆ ನಮ್ ಭಾವನ್ಗ ಆಗಲ್ಲ. ಕೆಲ್ಸ ಕೇಳಕ್ ನಾನಿಲ್ವೇನೋ? ಕೇಳೋ ಕಡೆ ಕೇಳ್ಬೇಡಿ, ಮಾಡಿಸ್ಕೊಳ್ಳೋ ಕಡೆ ಮಾಡಿಸ್ಕೋಬೇಡಿ. ಹೋಗ, ಏನ್ ಮುಖ ನೋಡ್ತಾ ಇದ್ಯಾ? ಹೋಗ. ಒಳ್ಳೆ ತಲೆ For more updates, like, comment, subscribe to our channel.